ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನಾವು ರೈತರು ಡಿಪೆಂಡೆಂಟ್ ಆನ್ ಲ್ಯಾಂಡ್ಸ್ ಮೇಲೆ. ನಮ್ಮ ದಿನನಿತ್ಯದ ಲೈಫ್ 100 ಇಯರ್ಸ್ಲಿಂದ ಅದ್ರ ಮೇಲೆ ನಾವು ಜೀವನದಲ್ಲಿ ಇದ್ದೀವಿ. ನೀವು ಎಷ್ಟಾರ ಕೊಡ್ಬೋದು, 1 ಲಕ್ಷ 50 ಲಕ್ಷ 1 ಕೋಟಿ 2 ಕೋಟಿ ಕೊಡ್ಬೋದು. ಕೊಟ್ಟ ಮೇಲೆ ಅದು ನಮ್ಮ ಉಪಜೀವನ ಅದ್ರ ಮೇಲೆ ಇರೋಂಗಿಲ್ಲ. ನಮ್ಮ ಪರಂಪರಾಗತವಾಗಿ ಅದ್ರ ಮೇಲೆ ನಾವು ಲೈಫ್ ನಡೀತಾ ಇರ್ತೀವಿ ಜನ್ರೇಷನ್ ಟುಗೆದರ್. ಈ ರೊಕ್ಕ ಬಂತಂದ್ರೆ ಅದಕ್ಕೆ ಮುಂದೆ ಹ್ಯಾಂಗೆ ಯುಟಿಲೈಸ್ ಮಾಡ್ಬೇಕಂಬುದು ನಮ್ಗೆ ಗೊತ್ತಿರಲ್ಲ, ಅದು ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ನಮ್ಮ ಲೈವ್ಲಿಹುಡ್ ಸಲಕ ಇದು ಭೂಮಿಯನ್ನು ಕಸ್ಕೋಬಾರ್ದು. ಸರ್, ಈಗ ಎಲ್ಲೋ ಒಂದ್ ಕಡೆ ರಾಜಕೀಯ ಕೆಸರಾಟ ಉಂಟಾಗ್ತಿದೆ ಅನ್ಸ್ತಿದೆ ನಿಮ್ಗೆ? ಮತ್ತೆ ಈಗ ನೋಡಿ ಮೇಡಮ್, ಈಗ ರಣಭೀಕರ ಬರಗಾಲಿದೆ. ಇಂಥದ್ರಲ್ಲಿ ನೀವು ಟೌನ್ಶಿಪ್ ಮಾಡಿ ಏನು ಮಾಡೋರು? ಜನರಿಗೆ ಕಂಗಾಲಾಗಿದ್ದಾರೆ, ನೀರಿಲ್ಲ, ಬೆಳೆ ಎಲ್ಲ ಒಣಗಿ ಹೋಗ್ತಾ ಇದ್ದೇವೆ. ಅಂಥದ್ದು ಬಿಟ್ಟು ನಾವು ಈಗ ಟೌನ್ಶಿಪ್ ಈಗ ಬೆಂಗಳೂರು ಇದು ಒಂದೇನು ಸಾಕ? ಬೇರೆ ಕಡೆ ಇಲ್ವಾ ನಿಮಗೆ? ಬೇರೆ ಡಿಸ್ಟ್ರಿಕ್ನಲ್ಲಿ ಇದಾವಲ್ಲ, ಅಲ್ಲೆಲ್ಲ ಮಾಡಿ IT-BT ಅಲ್ಲೆಲ್ಲ ಮಾಡ್ಬೋದಲ್ಲ. ಅಲ್ಲೂ ಏರ್ಪೋರ್ಟ್ಸ್ ಇದಾವೆ, ಅಲ್ಲೂ ನಿಮ್ಗೆ ಸ್ಪೇಸ್ ಇದೆ. ಇದೇ ಆಗಬೇಕು. ಆಮೇಲೆ ನಿಮ್ದು ಟೋಟಲಿ ಗ್ರೀನ್ ಎನ್ವೈರ್ಮೆಂಟ್ ಹೋಗ್ಬಿಡ್ತದೆ. ಈಗೇನು ಆಕ್ಸಿಜನ್ ಏನು ಸಿಗ್ತದೆ ಇದಕ್ಕೆ ಬೆಂಗಳೂರಿಗೆ, ಅದನ್ನು ಹೋಗ್ಬಿಡ್ತದೆ. ಹೋರಾಟ ಚೆನ್ನಾಗಿ ಶಾಂತವಾಗಿ ಹೋರಾಟ ಮಾಡ್ತೀವಿ. ಅಂದ್ರೆ ನೀವು ಪಕ್ಷದ ಪರ ಬಂದಿದ್ದೀರಾ? ಹೋರಾಟ ಬಿಡದಿಯಲ್ಲಿ ನಿಮ್ದೇನು ಜಮೀನಿಲ್ಲ? ಜಮೀನಿಲ್ಲ, ಪಕ್ಷ ಪರವಾಗಿ ಬಂದಿದ್ದು. ಪಕ್ಷದ ಕಾಲಿದೆ, ರಾಜ್ಯಾಧ್ಯಕ್ಷ ಕಾಲು ಕೊಟ್ಟಿದ್ದಾರೆ, ರಾಜ್ಯಾಧ್ಯಕ್ಷ ಕಾರ್ಸ್ಲಾಗ ನಾವು ಬಂದಿದ್ದು. ಎಲ್ಲೋ ಒಂದ್ ಕಡೆ ಇದ್ರಲ್ಲಿ ರಾಜಕೀಯ ಆಗ್ತಿದೆ ಅಂತ ಅನ್ಸ್ತಿದ್ಯಾ ನಿಮ್ಗೆ? ರಾಜಕೀಯ ಏನು ಭೀ ಆಗ್ತಾ ಇಲ್ರಿ, ಸುಳ್ಳು ರಾಜಕೀಯ ಇಲ್ರಿ, ಕರೆಕ್ಟ್ ರಾಜಕೀಯ ಏನು ಭೀ ಇಲ್ರಿ. ಬಿಡದಿ ಟೌನ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಜಮೀನು ಇದೆಯಾ ಸರ್, ಅಥವಾ ನೀವು ಪಕ್ಷ ಪರ ಹೋರಾಟಕ್ಕೆ ಬಂದಿದ್ದೀರಾ? ಮೇಡಮ್, ನಾವು ಪಕ್ಷದ ವಿಚಾರವಾಗಿ ಹೋರಾಟಕ್ಕೆ ಬಂದಿರೋದು. ಇವತ್ತು ಬಿಡದಿ ಟೌನ್ಶಿಪ್ ಏನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೊರಟವ್ರೆ, ಅದು ಎಷ್ಟು ಮಟ್ಟಿಗೆ ಸರಿ ಮೇಡಮ್? ಇವಾಗ ರೈತರುಗಳು ಈಗಲೇ ಊಟ ಇಲ್ದ್ರಂದು ಅಲ್ದಾಡ್ತಾ ಇದ್ದೀವಿ. ಈಗ ಬೇರೆ ದೇಶದಿಂದ ತರಿಸ್ಕೊತಾ ಇದ್ದೀವಿ. ಹಂಗಿರೋವಾಗ ಇಲ್ಲಿ ಅಷ್ಟು ದೊಡ್ಡ ಸಿಟಿ ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ರೈತರು ಬೆಳೆಯುವಂಥ ಜಾಗ, ಆ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಜಾಗ ಹುಡುಕ್ಬೇಕು ಮೇಡಮ್. ಹುಡ್ಕೊಂಡು ಮಾಡಿದ್ರೆ ಒಳ್ಳೇದು ಅನಿಸ್ತದೆ ನಮಗೆ. ಹಂಗೆ ಆ ವಿಚಾರವಾಗಿ ನಾವು ಹೋರಾಟಕ್ಕೆ ಇವತ್ತು ಬಂದಿದ್ವಿ. ಕೈ ಬಿಡ್ಬೇಕು. ನಿಮ್ದು ಎಲ್ಲಿ ಜಮೀನಿದೆ? ನೀವು ರೈತರ? ಹೇಗೆ ರೈತರೇ ಮೇಡಮ್, ನಾವು ಇರೋದು ಜಮೀನು ನಮ್ದು ಇಲ್ಲಿ. ನಾವು ಇಲ್ಲಿರೋರು, ಅವ್ರ ಪರವಾಗಿ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಈಗ ಬಿಡದಿ ವಿಚಾರ ಬಂದಾಗ ಸರ್, ಎಷ್ಟೋ ನಾವು ನೋಡೋಕೆ ಎಷ್ಟೋ ಗ್ರೀನರಿ ಇದೆ, ಅವುಗಳನ್ನೆಲ್ಲ ಹೋಗಿದ್ರೆ ಬೆಂಗಳೂರಿಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಸರ್? ಬೆಂಗಳೂರಿಗೆ ಅಂತ ಇಲ್ಲ ನೋಡಿ, ಇವತ್ತು ನಮ್ಗೇನಾದ್ರು ಅಷ್ಟು ಇಷ್ಟು ಆ ಮರಗಳು ಇರೋದು, ರೈತರುಗಳು ಬೆಳೆಯುವಂಥ ಮರಗಳು, ಆಕ್ಸಿಜನ್ ಇರೋದ್ರಿಂದ ನಾವು ಜೀವನ ಮಾಡ್ತಾ ಇದೀವಿ. ಎಲ್ಲನೂ ಸಿಟಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಜೀವನ ಹೆಂಗೆ ಮಾಡೋಕ್ಕಾಗತ್ತೆ? ನಮ್ಗೆ ಒಳ್ಳೆ ಊಟ ಎಲ್ಲಿ ಸಿಗುತ್ತೆ? ನಮ್ಗೆ ಒಳ್ಳೆ ಆಕ್ಸಿಜನ್ ಎಲ್ಲಿ ಸಿಗುತ್ತೆ? ಏನೂ ಇರೋಲ್ಲ ಮೇಡಮ್. ಮುಂದಕ್ಕೆ ಹೋಗ್ತಾ ಏನೋ ದುಡ್ಡು ಮಾಡ್ಬೋದು, ಇಲ್ಲ ಸಿಟಿ ಡೆವಲಪ್ಮೆಂಟ್ ಮಾಡ್ಬೋದು, ಆಗ್ಬೋದು. ಆದರೆ ಅದಕ್ಕಂಥ ಜಾಗಗಳಿರುತ್ತೆ, ಅಂಥದ್ದು ಹುಡುಕಿ ಅಂಥ ಜಾಗ ಮಾಡಿದ್ರೆ ಎಲ್ಲದಕ್ಕೂ ಒಳ್ಳೇದು ಮೇಡಮ್. ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲೋ ಒಂದ್ ಕಡೆ ರಾಜಕೀಯ ಅಂತ ಅನ್ಸ್ತಾ ಇದ್ವಾ? ಯಾಕಂದ್ರೆ ಈ ಹಿಂದೆ ಕೂಡ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಅವರು BJP ಮೇಲೆ, JDS ಮೇಲೆ, JDS BJP ಕಾಂಗ್ರೆಸ್ ಮೇಲೆ ಈ ರೀತಿ ಆಗ್ತಾ ಇದೆ. ಇಲ್ಲಿ ರೈತರು ನಿಜಕ್ಕೂ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಮೇಡಮ್, ಖಂಡಿತವಾಗಿ ನೋಡಿ, ರಾಜಕೀಯ ಬೇರೆ. ರಾಜಕೀಯದವರು ಇವತ್ತು ಮುಂದೆ ನಿಂತ್ಕೊಂಡು ಮಾಡಲಿಲ್ಲ ಅಂದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ರಾಜಕೀಯದಲ್ಲಿ ಯಾವ್ದು ಸರ್ಕಾರ ಇದ್ದಾಗ ರಾಜಕೀಯ ಮಾಡಲೇಬೇಕಾಗತ್ತೆ. ಅಂದರೆ ಅದು ಒಳ್ಳೆ ಸುದ್ದಿ ಇರಬೇಕು, ಒಳ್ಳೆ ಉದ್ದೇಶ ಇರಬೇಕು. ಆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ರಾಜ್ಯ ಆಳ್ತಾ ಇರೋರು ಅವ್ರ ಬಗ್ಗೆ ಯಾರು ಏನು ಮಾತಾಡಲ್ಲ. ಈಗ ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಆ ರೀತಿ ಆಗಬಾರ್ದು. ಯಾವುದೇ ರೈತರಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು. ಇನ್ನೂ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ನಮಗೂ ಖುಷಿ, ಎಲ್ಲರಿಗೂ ಖುಷಿ ಆಗುತ್ತೆ. ಹಂಗಂತ ಹೋಗ್ಬಿಟ್ಟು ಬೆಳೆಯೋ ಜಾಗ ಬಂದ್ಬಿಟ್ಟು ಅಲ್ಲೋಗಿ ಸ್ಮಾರ್ಟ್ ಸಿಟಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದು ಎಲ್ಲರೂ ಯೋಚನೆ ಮಾಡಿ ಎಲ್ಲ ವಿರೋಧ ಮಾಡ್ತಾವ್ರೆ. ಅದಾಗಬಾರ್ದು ಮೇಡಮ್. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಹೊರಟಿರುವಂಥದ್ದು, ಬಿಡದಿಯನ್ನು ಈಗ ತೆಗೆದುಕೊಂಡಿದ್ದಾರೆ, ಏನು ಹೇಳ್ತೀರಾ? ಮೇಡಮ್ ಅವರೇ, ಇದೊಂದು ಬಿಡದಿ ಟೌನ್ಶಿಪ್ ಅನ್ನೋತಕ್ಕಂಥದ್ದು ಅಲ್ಲಿ ಅನೇಕ ಸಾವಿರಾರು ಎಕರೆಗಳಿರ್ತಕ್ಕಂಥ ರೈತರು ಇವತ್ತು ಒಳ್ಳೆ ಬೆಳೆಯನ್ನು ಬೆಳೆದು ಇವತ್ತು ಬಹಳ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜಾಗ. ಅದು ಇವತ್ತು ಹಸಿರಾಗಿರ್ತಕ್ಕಂಥ ಒಂದು ಜಾಗವನ್ನು ಇವತ್ತು ಬಲವಂತದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಒಂದು ಬೃಹತ್ವಾದಂಥ ಒಂದು ಯೋಜನೆ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ನಡೆಸೋದಕ್ಕೋಸ್ಕರ ಆಂಧ್ರದಿಂದ ಇರತಕ್ಕಂಥ ಉದ್ಯಮಿಗಳಿಗೆ ಇವತ್ತು ಬೇಜಾನ್ ರಿಯಲ್ ಎಸ್ಟೇಟ್ ಮಾಡಿ ಇವತ್ತು ಸಾವಿರಾರು ಕೋಟಿಯನ್ನು ಲೂಟಿ ಮಾಡೋದಕ್ಕೆ ಇವತ್ತು ಹಾಕಿರ್ತಕ್ಕಂಥ ಒಂದು ಯೋಜನೆ ಇದು ರಾಜ್ಯ ಸರ್ಕಾರದಾಗಿದೆ. ಈಗ ರೈತರನ್ನ ದುಡ್ಡಿನಲ್ಲಿ ಅಂದ್ರೆ ತಗೋತಾರ ಅಂದ್ರೆ, ಈಗ ನಾವು ಎಲ್ಲ ಬದುಕೋದು ನಿಮ್ಗೆ ಗೊತ್ತು, ಪ್ರತಿನಿತ್ಯ ಅನ್ನವನ್ನ ತಿನ್ಬೇಕಾದ್ರೆ ಇದೇ ರೈತರ ಬೆಳಿಬೇಕು. ಎಲ್ಲೋ ಒಂದು ಕಡೆ ರೈತರ ಜೀವನ ಬಹಳಷ್ಟು ಶೋಚನೀಯ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 100% ಇವತ್ತು ರೈತರು ಈ ದೇಶಕ್ಕೆ ಬೆನ್ನೆಲುಬು. ರೈತರು ಇಲ್ಲದಿದ್ದರೆ ಇವತ್ತು ನಾವ್ ಯಾರು ಕೂಡ ಬದುಕೋಕೆ ಸಾಧ್ಯನೇ ಇಲ್ಲ. ಮೊದಲು ಇವತ್ತು ಈ ದೇಶದಲ್ಲಿ ರೈತರು ಹಸಿರಾಗಿದ್ದರೆ ನಾವೆಲ್ಲರೂ ಕೂಡ ಹಸಿರಾಗಿರ್ತೀವಿ. ಇವತ್ತು ನಗರಗಳಾಗಿ ಉಳಿಬೇಕು,
ಗ್ರಾಮಗಳು ಗ್ರಾಮಗಳಾಗಿ ಉಳಿಬೇಕು. ಇವತ್ತು ಬೆಂಗಳೂರು ಬೃಹತ್ಕಾರ ಆಗಿ ಬೆಳೆದಿದೆ. ಇವತ್ತು ಬಿಡದಿಯನ್ನೇ ಇವತ್ತು ವಿಶೇಷವಾಗಿ ತಗೊಂಡು ಟೌನ್ಶಿಪ್ ಮಾಡಿ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ರಾಜ್ಯ ಸರ್ಕಾರಕ್ಕಿಲ್ಲ. ಇದೊಂದು ಅವರು ಒಂದು ದೊಡ್ಡ ಯೋಜನೆಯನ್ನು ಇಟ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹೊಡೆಯೋದಕ್ಕೆ ಹಾಕಿರ್ತಕ್ಕಂಥ ಒಂದು ದೊಡ್ಡ ಸಂಚು ಅಂತಲೇ ಇವತ್ತು ನಾವು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, JDS ಆಗಿರ್ಬೋದು, ನಾವೆಲ್ಲರೂ ಕೂಡ ಇವತ್ತು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಕೂಡ ಇವತ್ತು ಹೋರಾಟವನ್ನು ಮಾಡ್ತೀವಿ. ರೈತರಾಗಿ ಉಳಿಬೇಕು, ರೈತರ ಪರ ನಾವಿದ್ದೀವಿ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ದ್ರೋಹ ಮಾಡತಕ್ಕಂಥ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹವನ್ನು ಇವತ್ತು ಎಲ್ಲ ಜನರು ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೀವಿ. ಓಕೆ ಸರ್, ಇಲ್ಲಿ ಪಕ್ಷ ರೈತರನ್ನ ಮುಂದೆ ಇಟ್ಕೊಂಡು ಪಕ್ಷಗಳು ಎಲ್ಲೋ ಒಂದು ಕಡೆ ಲಾಭವನ್ನ ಪಡಿತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಖಂಡಿತವಾಗಿ ಇಲ್ಲ. ನೋಡಿ, ಯಾವುದರಲ್ಲಿ ರಾಜಕೀಯ ಮಾಡಬೇಕು ಅದರಲ್ಲಿ ಮಾಡ್ತದೆ. ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಮಾಡ್ತಕ್ಕಂಥ ವಿಚಾರ ಇದರಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಅವರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರಿಗೆ ದ್ರೋಹ ಬಗೆತಾ ಇದ್ದಾರೆ. ರೈತರ ಜಮೀನನ್ನು ಬಲವಂತದಿಂದ ತಗೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ರೈತರು ನೇರವಾಗಿ ಸ್ವಯಂ ಪ್ರೇರಿತವಾಗಿ ಅವರು ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಜಮೀನನ್ನು ನಾವು ಕೊಡೋದಕ್ಕೆ ರೆಡಿ ಇಲ್ಲ. ರಾಜ್ಯ ಸರ್ಕಾರ ಬಲವಂತದಿಂದ ನೋಟಿಸನ್ನು ಕೊಟ್ಟು ಬಲವಂತದಿಂದ ಸರ್ವೆ ಮಾಡೋಕ್ಕೆ ಬಂದು ಜನರನ್ನು ಕಳಿಸಿ ನಮ್ಮ ಜಮೀನನ್ನು ತೆಗೆದುಕೊಳ್ತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ಖಂಡನೆ ಮಾಡ್ತೀವಿ, ನಮ್ಮ ಜಮೀನು ಕೊಡೋದಿಲ್ಲ ಅಂತ ಹೇಳಿ ರೈತರು ನೇರವಾಗಿ ಹೇಳ್ತಾ ಇದ್ದಾರೆ. ಈ ವಿಚಾರ ಇಡೀ ರಾಜ್ಯ ಜನತೆ ಗೊತ್ತಾ ಇದೆ. ಇದರಲ್ಲಿ ರಾಜಕೀಯ ಅಂತ ಉಂಟು. ನಾವೆಲ್ಲರೂ ಕೂಡ ರೈತರ ಪರ ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಿದ್ದೀವಿ. ರೈತರ ಪರ ಇರ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀವಿ.